ಸ್ನೇಹಿತರೆ, ಹಾಸನ ಜಿಲ್ಲಾ ನ್ಯಾಯಾಲಯದಲ್ಲಿ ಕಲಿಯಿರುವಂತಹ ಪ್ಯೂನ್ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡೈತಿ. ಜಸ್ಟ್ ನೋಡ್ರಿ, ನಿಮ್ದು 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್. ನೋಡ್ರಿ, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಅಪ್ಲಿಕೇಶನ್ ನೋಡ್ರಿ, ಮೇಲ್ ಫಿಮೇಲ್ ಇಬ್ರು ಅಪ್ಲೈ ಮಾಡಬಹುದು. ಮತ್ತು ನೋಡ್ರಿ, ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಯಾವಾಗಂದ್ರೆ 19/8/2026 ನೋಡ್ರಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ 17/9/2026. ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ರಿ. 10% ಯಾರ್ದೆಲ್ಲ ಜಾಸ್ತಿ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ರಿ. ಮತ್ತು ನೋಡ್ರಿ, ಇದ್ರ ಅಧಿಸೂಚನೆ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನಾ ಹಾಕಿರ್ತನು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಲಿಂಕ್ ನೋಡ್ರಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನು. ಮೊದಲ ನೋಟಿಸ್ ನೋಡೋಣ. ಇಲ್ಲಿ ನೋಡ್ಬೋದು ನೋಟಿಸ್ ಒಳಗೆ ಇಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಸನ. ಮತ್ತು ನೋಡ್ರಿ, ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ನೋಟಿಸ್ ನೋಡ್ರಿ 18ನೇ ತಾರೀಕು ನೋಟಿಸ್ ಬಂದೈತಿ. ಯಾವಾಗಂದ್ರೆ 18ನೇ ತಾರೀಕು ನೋಟಿಸ್ ಬಂದೈತಿ. ಅಪ್ಲಿಕೇಶನ್ ನೋಡ್ರಿ 19ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಅಂದ್ರೆ ನೋಡ್ರಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿರ್ತೈತಿ. ಇಲ್ಲಿ ವಿಷಯ ಒಳಗೆ ಸೇವಕರ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಬಗ್ಗೆ ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ನೋಡ್ರಿ, ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಈ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗೈತಿ. ಟೋಟಲ್ ಆಗಿ 48 ವೇಕೆನ್ಸಿಗಳು ಕರೆದಾರು. ಟೋಟಲ್ ಆಗಿ 48 ವೇಕೆನ್ಸಿ. ನಿಮ್ಗೆ ಕ್ಯಾಟಗರಿ ವೈಸ್ ಅವ್ರು ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನು. ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ 17/9/2026. ನೋಡ್ರಿ 19ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. 19/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ 17/9/2026. ಇದು ಅಪ್ಲೈ ಮಾಡಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಜಸ್ಟ್ ನೋಡ್ರಿ, ನಿಮ್ದು 18 ವರ್ಷವಾಗಿ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್. 19/8/2026 17/9/2026 ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮಿಂಗ್ ಇದ್ದಿರ್ತೈತಿ. ಇಲ್ಲಿ ಟೋಟಲ್ ಆಗಿ 48 ವೇಕೆನ್ಸಿ ಅದಾವ. ಅಪ್ಲಿಕೇಶನ್ ನೋಡ್ರಿ ಮೇಲ್ ಫಿಮೇಲ್ ಇಬ್ರು ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ನೋಡ್ರಿ 27,000ದಿಂದ 46,675 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಇಲ್ಲಿ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾ ಶೇರ್ ಮಾಡಿರ್ತನು. ಅಲ್ಲಿ ಜಾಯ್ನ್ ಆಗಿರೋ ಪ್ರತಿಯೊಂದು ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ನೋಡ್ಕೋರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು. ಮತ್ತು ನೋಡ್ರಿ ಅಪ್ಲಿಕೇಶನ್ ನೋಡ್ರಿ ಕ್ವಾಲಿಫಿಕೇಶನ್ ನೋಡ್ರಿ ಜಸ್ಟ್ ನೋಡ್ರಿ SSLC ಪಾಸ್ ಆಗಿ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್. ಮತ್ತು ವಯೋಮಿತಿ ಗರಿಷ್ಠ ಎಷ್ಟು ಐತಂದ್ರೆ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್ ಇದ್ದಿರ್ತೈತಿ. ಮತ್ತು ನೋಡ್ರಿ 2A 2B 3A 3Bದವ್ರಿಗೆ 38 ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. ಮತ್ತು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷ ಪ್ಲಸ್ 5 ವರ್ಷ. ನೋಡ್ರಿ 45 ವರ್ಷ ತನಕ ಅಪ್ಲಿಕೇಶನ್ ಹಾಕ್ಬೋದು SC ST ಕ್ಯಾಟಗರಿ 1 ಅಭ್ಯರ್ಥಿಗಳು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದ್ರೆ ನೋಡ್ರಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ನಿಮಗೆ ನೋಡ್ರಿ ಈಗ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಇರ್ತೈತಿ ಅಂದ್ರೆ ಡೈರೆಕ್ಟ್ ನೋಡ್ರಿ ಅವರ ಲಿಸ್ಟ್ ಬಿಡ್ತಾರೋ 1:10 ಅಂತೆ. ಡೈರೆಕ್ಟ್ ಏನೈತಿ ಲಿಸ್ಟ್ ಬಿಡ್ತಾರೋ ಆ ಲಿಸ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತೀರಿ ಕೇವಲ ಅಂಥ ವಿದ್ಯಾರ್ಥಿಗಳು ಮಾತ್ರ ಏನೈತಿ ಇಂಟರ್ವ್ಯೂ ಇರ್ತೈತಿ. ಹಂಗಂದ್ರೆ 1:10 ಅಂದ್ರೆ ಟೋಟಲ್ ಆಗಿ 48 ವೇಕೆನ್ಸಿ ಅದಾವ. ಟೋಟಲ್ ಆಗಿ 48 ವೇಕೆನ್ಸಿ ಅದಾವ ಅಂದ್ರೆ ನೋಡ್ರಿ 480 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಎಷ್ಟು? ಟೋಟಲ್ ಆಗಿ 480 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಈಗ 480 ವಿದ್ಯಾರ್ಥಿಗಳು ಏನು ಸೆಲೆಕ್ಟ್ ಮಾಡಿರ್ತಾರಲ್ಲ ಕೇವಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಏನೈತಿ ಸಂದರ್ಶನ ಇರ್ತೈತಿ. ಸಂದರ್ಶನದಾಗ 10 ಅಂಕ ಇರ್ತೈತಿ. 10 ಅಂಕಕ್ಕೆ ನೋಡ್ರಿ ನೀವು ಭಾಳ ಆದ್ರೆ 7-8 ಮಾರ್ಕ್ಸ್ ತೆಗೆದುಕೊಂಡ್ರೆ ಡೈರೆಕ್ಟ್ ಸೆಲೆಕ್ಷನ್. ಇಲ್ಲಿ ನೋಡ್ರಿ ಸೆಲೆಕ್ಷನ್ ಯಾವ ರೀತಿಯಾಗಿ ಮಾಡ್ಕೋತಾರಂದ್ರೆ ನಿಮ್ದು 10th ಏನೈತಿ ಪರ್ಸೆಂಟೇಜ್ ಪ್ಲಸ್ ಇಂಟರ್ವ್ಯೂದಾಗ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿರ್ತೀರಿ ಅದ್ರ ಬೇಸ್ ಮೇಲೆ ನೋಡ್ರಿ 2 ಪ್ಲಸ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ಪಬ್ಲಿಷ್ ಮಾಡ್ತಾರ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಅಪ್ಲಿಕೇಶನ್ ಫೀಸ್ ನೋಡ್ರಿ 2A 2B 3A 3Bದವ್ರಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ಮತ್ತು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರಂಗಿಲ್ಲ, ಏನೈತಿ ಶುಲ್ಕ ವಿನಾಯಿತಿ ಇದ್ದಿರ್ತೈತಿ. ಮತ್ತು ನೋಡ್ರಿ ಸಂದರ್ಶನ ಯಾವ ರೀತಿಯಾಗಿ ಕರೀತಾರೆ ಅಂದ್ರೆ ನೋಡ್ರಿ ಸಂದರ್ಶನ ಇತ್ತಂದ್ರೆ ಡೈರೆಕ್ಟ್ ನೋಡ್ರಿ ನಿಮಗೆ ಮೊಬೈಲ್ ನಂಬರ್ಗೆ SMS ಬರ್ತೈತಿ, ಮೇಲ್ ಐಡಿಗಾರ ಏನೈತಿ ಮೇಲ್ ಮಾಡ್ತಂತ ಹೇಳ್ಯಾರು ಆ ನೋಟಿಸ್ ಒಳಗೆ. ಬೇಕಾದ್ರೆ ನೀವು ನೋಡ್ಕೋರಿ, ಅದನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾ ಶೇರ್ ಮಾಡಿರ್ತೀವಿ, ವಿತ್ ಅಪ್ಲೈ ಲಿಂಕು ಶೇರ್ ಮಾಡಿರ್ತೀವಿ. ಇಷ್ಟ ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಅಪ್ಲಿಕೇಶನ್ ನೋಡ್ರಿ ಮಹಿಳೆಯರಿಗೂ ಕೂಡ ಅವಕಾಶ ಇದ್ದಿರ್ತೈತಿ, ಅವರು ಅಪ್ಲೈ ಮಾಡ್ಬೋದು.
ಜಸ್ಟ್ ನೋಡ್ರಿ ನಿಮ್ದು 18 ವರ್ಷ ಆಗಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್. ಸಿಂಪಲ್ ಆಗಿ 18 ವರ್ಷ ಆಗಿ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್. ಅಲ್ಲಿ ಕೆಟಗರಿ ವೈಸ್ ವೇಕೆನ್ಸಿ ನೋಡ್ಕೊರಿ. ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾನು PDF ಶೇರ್ ಮಾಡಿರ್ತೀನಿ. ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು ಇದ್ರ ಬಗ್ಗೆ. ಎನಿ ಡೌಟ್ಸ್? ಯಾಕಂದ್ರೆ ನೋಟಿಸ್ ಒಳಗೆ ಭಾಳ ತಿಳಿಸ್ಕೊಟ್ಟಿಲ್ಲ ಅವ್ರ, ಅಷ್ಟೇ ಸಿಂಪಲ್ ಆಗೈತಿ. ಇದರ ಅಪ್ಲೈ ಲಿಂಕ್ PDF ಡೈರೆಕ್ಟ್ ನಮ್ಮ ವಾಟ್ಸಪ್ ಒಂದು ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನಿ ನೋಡ್ರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದ್ರೆ ನೋಡ್ರಿ 1:10 ಅಂತ ಇಂಟರ್ವ್ಯೂ ಲಿಸ್ಟ್ ಬಿಟ್ರಂದ್ರೆ ಅದನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾ ಶೇರ್ ಮಾಡಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.